600-700 ರೂಪಾಯಿ ಇರೋಂಥದ್ದನ್ನ 2,000 ರೂಪಾಯಿಗೆ ಆಗಿರ್ತಕ್ಕಂಥದ್ದು ಖಾಸಗಿ ಬಸ್ನಲ್ಲಿ ಹೋಗೋದಾದ್ರೆ ಸೀಟರ್ಗೆನೆ 2,000 ರೂಪಾಯಿ. ಖಾಸಗಿ ಬಸ್ಗಳ ಈ ಹಗಲು ದರೋಡೆಯನ್ನ ರಿಪಬ್ಲಿಕ್ ಕನ್ನಡ ಬಯಲಿಗೆಳಿತಾ ಇದೆ. ಖಾಸಗಿ ಬಸ್ ಸುಲಿಗೆಗೆ ಬ್ರೇಕ್ ಹಾಕೋರೆ ಯಾರು ಇಲ್ಲ. ಅಧಿಕಾರಿಗಳು ಕೇಳ್ತಾನೆ ಇಲ್ಲ, ಯಾರಿಗೆ ಕಂಪ್ಲೇಂಟ್ ಮಾಡ್ತೀರಾ? ಬೇಕು ಅಂದ್ರೆ 2,000-3,000 ಕೊಟ್ಟು ಹೋಗಿ, ಇಲ್ಲ ಅಂದ್ರೆ ಹಂಗೆ ಬಿದ್ದಿರಿ ಅಂತಾರೆ. ಸೊ ಬೇರೆ ಆಪ್ಷನ್ ಇಲ್ಲ ಹೋಗೋರಿಗೆ. ನೋಡಿ, KSRTC ಬಸ್ ಇಲ್ಲ, ಏನು ಮಾಡಬೇಕು? ಸೊ ಗ್ರೌಂಡ್ ರಿಪೋರ್ಟ್ ಏನಿದೆ, ರಿಯಾಲಿಟಿ ಏನಿದೆ? ಗಾಂಧಿನಗರದ ಖಾಸಗಿ ಬಸ್ ಟಿಕೆಟ್ ಕೌಂಟರ್ಗಳಿಗೆ ರಿಪಬ್ಲಿಕ್ ಕನ್ನಡ ತಂಡ ಭೇಟಿ ಕೊಟ್ಟಿದೆ. ವಿಜಯಪುರಕ್ಕೆ ಬಸ್ ಟಿಕೆಟ್ ಬುಕ್ ಮಾಡಿಸೋಣ ಅಂತ ಮುಂದಾಗಿದ್ವಿ. ಏನಾಯ್ತು ಹಾಗಾದ್ರೆ ಅಲ್ಲಿ ನೋಡಿ ನೀವೇ. ಬೆಂಗಳೂರು ಟು ವಿಜಯಪುರ ಪ್ರಯಾಣ ದುಬಾರಿ. ಒಂದು ಟಿಕೆಟ್ಗೆ 1,700 ರೂಪಾಯಿ ವಸೂಲಿ. ವಿಜಯಪುರಕ್ಕೆ ಹೋಗುವಂತಹ ಪ್ರಯಾಣಿಕರಿಂದ ಈ ಖಾಸಗಿ ಬಸ್ಗಳು ಹಗಲು ದರೋಡೆ ಮಾಡ್ತಿವೆ. ಒಂದು ಟಿಕೆಟ್ಗೆ ಬರೋಬ್ಬರಿ 1,700 ರೂಪಾಯಿ ವಸೂಲು ಮಾಡುತ್ತಿದೆ. ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಖಾಸಗಿ ವಸೂಲಿ ಪಟಾ ಬಯಲಾಗಿದೆ. ಸರ್, ವಿಜಯಪುರ ಎಷ್ಟಿದೆ ನಾಳೆಗೆ? ವಿಜಯಪುರ ನಾಳೆಗೆ ಎಷ್ಟಿದೆ ಪ್ರೈಸ್? ನಾಳೆ 2,000 ಮೇಲೆ ಇದೆ ಸರ್. ಒಂದು ಬಸ್ ಬಿಟ್ರೆ 1,600 ನಾಳೆ ಎಲ್ಲ ಬಸ್ಸಿಗೆ ಇದು ಸೀಟ್ ಇದೆನಾ? ಎಲ್ಲ ಫುಲ್ಲು ಸೀಟ್ ಇದೆನಾ ಸರ್? ಖಾಲಿ ಆಗಿದೆ, ಎಲ್ಲ ಫುಲ್ ಆಗಿದೆ. ಅದು ಬಿಟ್ಟರೆ ಮತ್ತೆ ಜಾಸ್ತಿ ಇದೆ ಸರ್ ರೇಟು. ಇವತ್ತಿಗೆ ಎಷ್ಟಿದೆ ಸರ್? ಇವತ್ತಿಗೆ ನೋಡಿ ಸರ್. ಏನು ಸರ್ ಇಷ್ಟು ರೇಟು? ದೀಪಾವಳಿ ಧಮಾಕ. ನೋಡಿದ್ರಲ್ಲ, ಪ್ರಯಾಣಿಕರಿಂದ ಈ ಪ್ರೈವೇಟ್ ಬಸ್ಗಳು ಹೇಗೆಲ್ಲ ಲೂಟಿ ಮಾಡ್ತಿವೆ. ಇದಕ್ಕೆಲ್ಲ ಬ್ರೇಕ್ ಹಾಕಬೇಕಾದಂತಹ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಕೂತಿರುವುದು ಮಾತ್ರ ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಮಂಗಳೂರಿಗೆ ಹೋಗಬೇಕು ಅಂತಂದ್ರೂ ಅಷ್ಟೇ 3,000 ರೂಪಾಯಿ ಫ್ಲೈಟ್ ಟಿಕೆಟೇ ವಾಸಿ ಇದಕ್ಕಿಂತ ಅಂತ ಅನ್ಸ್ಬಿಡುತ್ತೆ ಜನಕ್ಕೆ. 3,000 ಗಡಿ ದಾಟದೆ ಖಾಸಗಿ ಬಸ್ಗಳ ಟಿಕೆಟ್ ದರ. ಪ್ರಯಾಣಿಕರು ಹೈರಾಣಾಗಿ ಹೋಗಿದ್ದಾರೆ. ಖಾಸಗಿ ಸುಲಿಗೆಗೆ ಬ್ರೇಕೇ ಇಲ್ಲ. ಮಂಗಳೂರಿಗೆ 3,000 ಗಡಿ ದಾಟಿದೆ ಬಸ್ ಟಿಕೆಟ್ ದರ. ನೋಡಿ, ಬೇರೆ ಆಪ್ಷನ್ನೇ ಇಲ್ಲ ಅಲ್ಲಿ ಜನಕ್ಕೆ. ಇಲ್ಲ ಫ್ಲೈಟ್ಗೆ ಹೋಗಬೇಕು, 4,500-5,000 ಆಗ್ಬಿಡುತ್ತೆ ಅಲ್ಲಿ ಫ್ಲೈಟಿಂದ ಇಳಿದು ಮತ್ತೆ ವೆಹಿಕಲ್ ಮಾಡ್ಕೊಂಡು ಹೋಗೋಷ್ಟರಲ್ಲಿ. ಇಲ್ಲ 3,000 ರೂಪಾಯಿ ಕೊಟ್ಟು ಬಸ್ಗೆ ಹೋಗಬೇಕು. ಹೆಚ್ಚುವರಿಯಾಗಿ KSRTC ಬಸ್ಗಳು ಕೂಡ ಇಲ್ಲ. ಒಟ್ನಲ್ಲಿ ಇದು ಅಂಥಿಂಥ ಲೂಟಿ ಅಲ್ಲ, ಭರ್ಜರಿ ಲೂಟಿ. ಹಾಡ ಹಗಲೇ ನಡೀತಾ ಇರೋ, ಎಲ್ಲರ ಕಣ್ಣ ಮುಂದೆಯೇ ನಡೀತಾ ಇರೋ ಲೂಟಿ, ರಾಜಾರೋಷವಾಗಿ ನಡೀತಾ ಇರೋ ಲೂಟಿ. ದೀಪಾವಳಿಗೆ ಅಂತ ಊರಿಗೆ ಹೋಗ್ತಾ ಇರೋ ಜನರಿಂದ ಖಾಸಗಿ ಬಸ್ಗಳು ಮಾಡ್ತಾ ಇರೋ ಹಗಲು ದರೋಡೆ. ಮಂಗಳೂರು ಪ್ರಯಾಣಿಕರ ಜೇಬಿಗೆ ಕತ್ತರಿ. ಒಂದು ಬಸ್ ಟಿಕೆಟ್ಗೆ 2,000 ರೂಪಾಯಿ ವಸೂಲಿ. ದೀಪಾವಳಿ ಹಬ್ಬವನ್ನೇ ಈ ಖಾಸಗಿ ಬಸ್ ಮಾಲೀಕರು ತಮ್ಮ ಬಂಡವಾಳವನ್ನಾಗಿ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಮಂಗಳೂರಿಗೆ ಹೋಗುವಂತಹ ಪ್ರಯಾಣಿಕರಿಂದ ಸುಲಿಗೆ ಮಾಡ್ತಿದ್ದಾರೆ. ಮಂಗಳೂರಿಗೆ ಹೋಗುವಂತಹ ಬಸ್ಗಳಲ್ಲಿ ಒಬ್ಬರಿಗೆ 2,000 ರೂಪಾಯಿ ವಸೂಲಿ ಮಾಡ್ತಿದ್ದಾರೆ. ಖಾಸಗಿ ಬಸ್ಗಳ ಹಗಲು ದರೋಡೆ ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಬಟಾ ಬಯಲಾಗಿದೆ. ಮಂಗಳೂರು ಬಸ್ ಬುಕ್ ಮಾಡಬೇಕಿತ್ತು. AC ಬೇಕಾ ನಾನ್ AC ಬೇಕಾ? AC ಎಷ್ಟಿದೆ, ನಾನ್ AC ಎಷ್ಟಿದೆ ನೋಡಿ ಸರ್. ನಾನ್ ACಯಲ್ಲಿ ಸಿಂಗಲಲ್ಲಿ 1,600, 1,500, 1,800 ಇದೆ. ಹಾಂ. ACಯಲ್ಲಿ 2,000 ಪ್ಲಸ್ GST, 1,800 ಪ್ಲಸ್ GST, 1,900 GST. GST ಆಡಾಗಿ ಎಷ್ಟಾಗುತ್ತೆ ಸರ್? ಯಾವುದು AC ಒಂದು ಸೆಟ್ ಆಡ? ಒಂದು ಬೇಕು. ಒಂದು ಸಿಂಗಲ್ ಅಲ್ಲ, ಸಿಂಗಲ್ ಬೇಕಾ ಡಬಲ್ ಬೇಕಾ? ಸಿಂಗಲ್ 2,100 ರೂಪಾಯಿ ಬರ್ತದೆ. 2,100 GST ಸೇರಿ. ಏನು ಸರ್ ಇಷ್ಟು ಜಾಸ್ತಿ ಆಗ್ಬಿಟ್ಟ? ಎಲ್ಲ ಅದೇ ರೇಟ್ ಇದೆ, ಎಲ್ಲ ಬಸ್ ಅದೇ. ಹಬ್ಬದ ರಜೆ ಅಲ್ಲ, ಇವತ್ತು ಹಿಂಗಂತ ಇರ. ನಿನ್ನೆ ನೋಡಿದ್ರೆ ಏನಂತಿದ್ರಿ? ನಿನ್ನೆ ಎಷ್ಟಿತ್ತು ಸರ್? 3,000 ರೂಪಾಯಿ ಇತ್ತು ಮಂಗಳೂರಿಗೆ. ಖಾಸಗಿ ಬಸ್ಸಿನವರು ಒಬ್ಬರಿಂದ ಇಷ್ಟೊಂದು ಹಣ ಸುಲಿಗೆ ಮಾಡಿದ್ರೆ ಬಡವರು ಎಲ್ಲಿಗೆ ಹೋಗಬೇಕು ನೀವೇ ಹೇಳಿ.
ಯಾವ ಹಬ್ಬನೂ ಊರು ಬೇಡ ಅಂತ ಅನಿಸದೇ ಇರಲ್ಲ. ಸರ್ಕಾರ ಏನಾದರೂ ಕೂಡ ಕಣ್ಣು ಬಿಟ್ಟು ಎದ್ದೇಳಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 600-700 ರೂಪಾಯಿ ಇರೋವಂಥದ್ದನ್ನ 2,000 ರೂಪಾಯಿಗೆ ಆಗಿರ್ತಕ್ಕಂಥದ್ದು. ಖಾಸಗಿ ಬಸ್ನಲ್ಲಿ ಹೋಗೋದಾದ್ರೆ ಸೀಟರ್ಗೆನೆ 2,000 ರೂಪಾಯಿ. ಖಾಸಗಿ ಬಸ್ಗಳ ಈ ಹಗಲು ದರೋಡೆಯನ್ನ ರಿಪಬ್ಲಿಕ್ ಕನ್ನಡ ಬಯಲಿಗೆಳಿತಾ ಇದೆ. ಖಾಸಗಿ ಬಸ್ ಸುಲಿಗೆಗೆ ಬ್ರೇಕ್ ಹಾಕೋರೆ ಯಾರು ಇಲ್ಲ. ಅಧಿಕಾರಿಗಳು ಕೇಳ್ತಾನೆ ಇಲ್ಲ. ಯಾರಿಗೆ ಕಂಪ್ಲೇಂಟ್ ಮಾಡ್ತೀರಾ? ಬೇಕು ಅಂದರೆ 2,000-3,000 ಕೊಟ್ಟು ಹೋಗಿ, ಇಲ್ಲಾಂದ್ರೆ ಹಂಗೆ ಬಿದ್ದಿರಿ ಅಂತಾರೆ. ಸೊ ಬೇರೆ ಆಪ್ಷನ್ ಇಲ್ಲ ಹೋಗೋರಿಗೆ. ನೋಡಿ, KSRTC ಬಸ್ ಇಲ್ಲ, ಏನು ಮಾಡಬೇಕು? ಸೊ ಗ್ರೌಂಡ್ ರಿಪೋರ್ಟ್ ಏನಿದೆ, ರಿಯಾಲಿಟಿ ಏನಿದೆ? ಗಾಂಧಿನಗರದ ಖಾಸಗಿ ಬಸ್ ಟಿಕೆಟ್ ಕೌಂಟರ್ಗಳಿಗೆ ರಿಪಬ್ಲಿಕ್ ಕನ್ನಡ ತಂಡ ಭೇಟಿ ಕೊಟ್ಟಿದೆ. ವಿಜಯಪುರಕ್ಕೆ ಬಸ್ ಟಿಕೆಟ್ ಬುಕ್ ಮಾಡಿಸೋಣ ಅಂತ ಮುಂದಾಗಿದ್ವಿ. ಏನಾಯ್ತು ಹಾಗಾದ್ರೆ ಅಲ್ಲಿ ನೋಡಿ ನೀವೇ. ಬೆಂಗಳೂರು ಟು ವಿಜಯಪುರ ಪ್ರಯಾಣ ದುಬಾರಿ. ಒಂದು ಟಿಕೆಟ್ಗೆ 1,700 ರೂಪಾಯಿ ವಸೂಲಿ. ವಿಜಯಪುರಕ್ಕೆ ಹೋಗುವಂತಹ ಪ್ರಯಾಣಿಕರಿಂದ ಈ ಖಾಸಗಿ ಬಸ್ಗಳು ಹಗಲು ದರೋಡೆ ಮಾಡ್ತಿವೆ. ಒಂದು ಟಿಕೆಟ್ಗೆ ಬರೋಬ್ಬರಿ 1,700 ರೂಪಾಯಿ ವಸೂಲು ಮಾಡುತ್ತಿದೆ. ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಖಾಸಗಿ ವಸೂಲಿ ಪಟಾ ಬಯಲಾಗಿದೆ. ಸರ್, ವಿಜಯಪುರ ಎಷ್ಟಿದೆ ನಾಳೆಗೆ? ವಿಜಯಪುರ ನಾಳೆಗೆ ಎಷ್ಟಿದೆ ಪ್ರೈಸ್? ನಾಳೆ 2,000 ಮೇಲೆ ಇದೆ ಸರ್. ಒಂದು ಬಸ್ ಬಿಟ್ರೆ 1,600 ನಾಳೆ ಎಲ್ಲ ಬಸ್ಸಿಗೆ ಇದು ಸೀಟ್ ಇದೆಯಾ? ಎಲ್ಲ ಫುಲ್ಲು ಸೀಟ್ ಇದೆಯಾ ಸರ್? ಖಾಲಿ ಆಗಿದೆ, ಎಲ್ಲ ಫುಲ್ ಆಗಿದೆ. ಅದು ಬಿಟ್ಟರೆ ಮತ್ತೆ ಜಾಸ್ತಿ ಇದೆ ಸರ್ ರೇಟು. ಇವತ್ತಿಗೆ ಎಷ್ಟಿದೆ ಸರ್? ಇಲ್ಲ ಇವತ್ತಿಗೆ ನೋಡಿ ಸರ್. ಏನು ಸರ್ ಇಷ್ಟು ರೇಟು? ದೀಪಾವಳಿ ಧಮಾಕ. ನೋಡಿದ್ರಲ್ಲ, ಪ್ರಯಾಣಿಕರಿಂದ ಈ ಪ್ರೈವೇಟ್ ಬಸ್ಗಳು ಹೇಗೆಲ್ಲ ಲೂಟಿ ಮಾಡ್ತಿವೆ. ಇದಕ್ಕೆಲ್ಲ ಬ್ರೇಕ್ ಹಾಕಬೇಕಾದಂತಹ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಕೂತಿರುವುದು ಮಾತ್ರ ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಮಂಗಳೂರಿಗೆ ಹೋಗಬೇಕು ಅಂತಂದ್ರೂ ಅಷ್ಟೇ 3,000 ರೂಪಾಯಿ ಫ್ಲೈಟ್ ಟಿಕೆಟೇ ವಾಸಿ ಇದಕ್ಕಿಂತ ಅಂತ ಅನಿಸ್ಬಿಡುತ್ತೆ ಜನಕ್ಕೆ. 3,000ದ ಗಡಿ ದಾಟದೆ ಖಾಸಗಿ ಬಸ್ಗಳ ಟಿಕೆಟ್ ದರ. ಪ್ರಯಾಣಿಕರು ಹೈರಾಣಾಗಿ ಹೋಗಿದ್ದಾರೆ. ಖಾಸಗಿ ಸುಲಿಗೆಗೆ ಬ್ರೇಕೇ ಇಲ್ಲ. ಮಂಗಳೂರಿಗೆ 3,000ದ ಗಡಿ ದಾಟಿದೆ ಬಸ್ ಟಿಕೆಟ್ ದರ. ನೋಡಿ, ಬೇರೆ ಆಪ್ಷನ್ನೇ ಇಲ್ಲ ಅಲ್ಲಿ ಜನಕ್ಕೆ. ಇಲ್ಲ ಫ್ಲೈಟ್ಗೆ ಹೋಗಬೇಕು, 4,500-5,000 ಆಗ್ಬಿಡುತ್ತೆ ಅಲ್ಲಿ ಫ್ಲೈಟಿಂದ ಇಳಿದು ಮತ್ತೆ ವೆಹಿಕಲ್ ಮಾಡ್ಕೊಂಡು ಹೋಗೋಷ್ಟರಲ್ಲಿ. ಇಲ್ಲ 3,000 ರೂಪಾಯಿ ಕೊಟ್ಟು ಬಸ್ಗೆ ಹೋಗಬೇಕು. ಹೆಚ್ಚುವರಿಯಾಗಿ KSRTC ಬಸ್ಗಳು ಕೂಡ ಇಲ್ಲ.